ಓಂ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಯಾವ ಪಾದ ಇದು? ಯಾವ ಅಧ್ಯಾಯಕ್ಕೆ? ಅಧ್ಯಾಯದ ಹೆಸರೇನು? ಸಾಧನಾಧ್ಯಾಯ. ಸಾಧನಾಧ್ಯಾಯದ 4ನೇ ಪಾದ. ಮೊದಲು 3 ಪಾದಗಳು ಯಾವುದು? ಮೊದಲನೇ ಪಾದ ಯಾವುದು? ವೈರಾಗ್ಯ ಪಾದ. 2ನೇದು, 3ನೇದು ಸ್ಪಷ್ಟ, 4ನೇದು ಜ್ಞಾನ. ಇದೆಲ್ಲ ನೆನಪಿಟ್ಕೊಂಡಿರ್ಬೇಕು. ಈಗ ಓದಿದ್ದಕ್ಕೆ ಅದು ಗುರುತದು. ಹಾಂ, ಓಕೆ, ಸಾಕಾಯ್ತು. ಇದು ಭಾರತೀಯ ಬೇರೆ ಕಡೆ ಹೋದರೆ ಅಲ್ಲೆಲ್ಲ ಆಗೆಲ್ಲ ದಿವ್ಸಕ್ಕೆ 1 ಉಪನ್ಯಾಸ ಇರ್ತಿರಲಿಲ್ಲ. 2-3 ಸಂಡೇ ಸಲ 5-6 ಉಪನ್ಯಾಸಗಳು ಎಲ್ಲ ಕಡೆ ಬರೋದು. ಇಲ್ಲಿಂದ ಭಾರತೀಯ ಅಲ್ಲಿಂದ ಐಟೇ ಇಲ್ಲ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗೋದು. ಯಾವುದ? ಜನಗಳಿಗೆ ಆ ಥರ ಒಳು ಬಿದ್ದರೆ ಬಂದ್ಬಿಡುತ್ತೆ. ಈಗೇನೀಗ ಹೋಯ್ತು ಜ್ಞಾನ. ಕೊನೆ ಪಾದಕ್ಕೇನು ಹೆಸರು? ಈಗ ಜ್ಞಾನಪಾದ. ಜ್ಞಾನಪಾದ ಅಂದೇನರ್ಥ? ಅಪರೋಕ್ಷ ಜ್ಞಾನಪಾದ. ಅಪರೋಕ್ಷ ಜ್ಞಾನ ಎಷ್ಟೆಲ್ಲ ಹೇಳ್ತಿಲ್ಲ. ಈ ಅಪರೋಕ್ಷ ಜ್ಞಾನದ ಶಕ್ತಿ ಇವತ್ತು IAS ಅಂದ್ಬಿಟ್ರು, MBBS ಅಂದರು. ಏನೇ ಅದ್ರ ಉಪಯೋಗ ಏನಂದ್ರೆ ಇನ್ನು ಡಾಕ್ಟ್ರ್ ಆಗ್ತಾನೆ ಹೇಳಬೇಕಲ್ಲ. ಈಗ ರೋಗ ವಾಸಿ ಮಾಡ್ತಾನೆ. ಅವಾಗೇನಾಯ್ತಾಗ ಬರೀ ನೇಮ್ ಸೇಕಾದ್ರೆ ಯಾವ ಕೋರ್ಸ್ ಹಾಕಿದ್ರು ಅಷ್ಟೇ. ಪ್ರತಿ ಕೋರ್ಸ್ಗೂ ಏನಿದೆ, ಒಂದು ಫಲ ಇದೆ. ಆ ಫಲದ ಮೇಲೆ ಏನಾಗುತ್ತದೋ ಆ ಕೋರ್ಸಿನ ಹೇಗೆ ಉಪಯೋಗಿಸೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲೇನು ವಿಶೇಷ ಅಂತ ಹೇಳ್ತಾರೆ. ಇದು ಭಾರಿ ಇಂಪಾರ್ಟೆಂಟ್. ಜನಕ್ಕೆ ಅರ್ಥ ಗೊತ್ತಿರೋದಿಲ್ಲ. ಮೊದಲನೇ ಸೂತ್ರ ಸಾಕು. ಆಯ್ತು, ಅವತಾರಕ್ಕೆ ಹಾಕಿ ಕೊಡ್ತಾರೆ ನೋಡಿ. ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ. ಕೆಪಾಸಿಟಿ ಆಫ್ ನಾಲೆಡ್ಜ್. ನಾನು ಏನು ಸಾಧಿಸ್ಬೋದು ಜ್ಞಾನದಿಂದ? ಬೇರೆ ಯಾವುದನ್ನು ಸಾಧನೆ ಮಾಡೋಕ್ಕೆ ಬರೋದು, ಜ್ಞಾನದಿಂದ ಮಾತ್ರ ಸಾಧನೆ ಮಾಡೋಕ್ಕೆ ಬರುತ್ತೆ. ಯಾವುದಾದ್ರು ಅಂದರೆ ಪುರುಷಾರ್ಥೋ ಅತಃ ಶಬ್ದಾದಿತಿ ಬಾದರಾಯಣ. ಓಂ ಪುರುಷಾರ್ಥೋ ಅತಃ ಶಬ್ದಾದಿತಿ ಬಾದರಾಯಣ. ಅದಕ್ಕೆ ಅರ್ಥ ಏನು ಅಂದರೆ ಪುರುಷಾರ್ಥ, ಎಲ್ಲ ಪುರುಷಾರ್ಥ ಸಿಗುತ್ತೆ. ಯಾವ್ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದನ್ನು ಕೊಡೋ ಶಕ್ತಿ ಇರೋದು ಯಾವುದಕ್ಕೆ? ಅಪರೋಕ್ಷ ಜ್ಞಾನಕ್ಕೆ ಮಾತ್ರ. ಲೌಕಿಕ ಯಾವ ವಿದ್ಯೆಗೂ ಯಾವ ಶಕ್ತಿ ಇಲ್ಲ. 4ರಲ್ಲಿ ಅರ್ಥ ಅಷ್ಟೇ ನೋಡ್ತಾರೆ. ಅರ್ಥನ ದುಡ್ಡು ಅಷ್ಟು ಮಾತ್ರ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕಂತೂ ಇಂಪಾಸಿಬಲ್. ಮೋಕ್ಷಕ್ಕಂತೂ ಸಂಬಂಧನೇ ಇಲ್ಲ. ಗೊತ್ತಾಯ್ತಾ? ಧರ್ಮಕ್ಕೆ ಬರ್ಬೋದು, ಬರದೆ ಹೋಗ್ಬೋದು. ಅರ್ಥ ಮಾತ್ರ, ಅದು ಲಿಮಿಟೆಡ್. ಅಷ್ಟಕ್ಕೆ ಕ್ಯೂ ನಿಂತಿದ್ದಾರೆ ಜನ. ಇದು ಹಾಗಲ್ಲ. ಏನಿದೆ ಇರೋದು? ಸರ್ವ ಪುರುಷಾರ್ಥಗಳು ಕೂಡ. ಅದಕ್ಕೆ ಅಣುಭಾಷೆಯಲ್ಲಿ ಹೇಳಬೇಕಾದ್ರೆ ಸರ್ವೇಪಿ ಪುರುಷಾರ್ಥ ಸ್ಯುಹು ಜ್ಞಾನಾದೇವನ ಸಂಶಯ. ಎಲ್ಲ ಪುರುಷಾರ್ಥ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಅರ್ಥ ಇದು. ಪುರುಷಾರ್ಥ ಸರ್ವೇ ಪುರುಷಾರ್ಥ. ಸಿಂಗುಲರ್ ಹೇಳಿದ್ರಿಂದ 4 ಸೇರಿ ಹೇಳಿದ್ದಾರೆ ಅಂತ ಅರ್ಥ. ಜಾತ್ಯೇಕವಚನಂ ಅಂತ ಕರೆ. ಜಾತ್ಯೇಕವಚನಂ ಅಂದರೆ ಕಲೆಕ್ಟಿವ್ ಸಿಂಗುಲರ್. ಕಲೆಕ್ಟಿವ್ ಸಿಂಗುಲರ್. ಜನ ಏನಂತಾರೆ? ಜನ ಏಕವಚನ. ಅದಕ್ಕೇನರ್ಥ? ಜನರು ಏನು ಹೇಳ್ತಾರೆ ಅಂತಾನೆ ಅರ್ಥ. ಅಸ್ಮಿನ್ ಪಾದೇ ಉಚ್ಯತೆ ಪುರುಷಾರ್ಥೋ ಅತಃ ಶಬ್ದಾದಿತಿ ಪಾದ. ನಾವು ಎರಡನ್ನು ಹೇಳಬೇಕು ಜನಗಳಿಗೆ. ಒಂದು ಜ್ಞಾನದ ಮಹತ್ವ ಹೇಳಬೇಕು, ಒಂದು ಮೋಕ್ಷದ ಫಲ ಹೇಳಬೇಕು. ಆಗ ಜನ ಎಲ್ಲ ಕ್ಯೂ ನಿಲ್ತಾರೆ. ಯಾವುದಕ್ಕೆ? ಶಾಸ್ತ್ರ ಓದಲಿಕ್ಕೆ. ಇವೆರಡು ಬಿಟ್ಬಿಟ್ರೆ ಏನಾಗುತ್ತೆ? ಈಗ ಅವ್ರ ಹತ್ರ ಕೂಡ ಬರೋದಿಲ್ಲ. ಹಾಗಾಗಿ ಇವೆರಡು ಒತ್ತಿ ಹೇಳ್ತಿರು. ಜ್ಞಾನ ಶಕ್ತಿ ಏನು ಅಂತ ಕೇಳಿದರೆ, ರಾಯರಂಥವ್ರು ಜ್ಞಾನ ಕೂತು ಮಾಡ್ತಿರೋ ಕೆಲಸ ಏನು ಅಂದರೆ ತಮ್ಮ ಮಹಿಮೆ ಅವೆಲ್ಲ ಬೇರೆ ವಿಚಾರ. ಜನಕ್ಕೊಂದು ತೋರಿಸ್ಬೇಕಾಗಿದೆ. ಅಪ್ರೋಚ್ ಎಷ್ಟು ಶಕ್ತಿ ಇದೆ ಅಂತ ತೋರಿಸ್ಬೇಕಾಗಿದೆ. ಒಬ್ಬ ಡಾಕ್ಟ್ರು ಏನು ಮಾಡ್ಬೋದು? ರೋಗ ವಾಸಿ ಮಾಡ್ಬೋದು, ಮಾಡ್ತಾನೆ ಏನಲ್ಲ. ಅವನ ಕೈಲಾಗ್ದದ್ದು ಬೇಕಾ, ಅವನಿಗೆ ಬರ್ತದೆ, ಫೇಲ್ ಆಗಿಬಿಡ್ತಾನೆ. ಅದೇ ರೀತಿಯೇ ಒಂದು ಕೆಪಾಸಿಟಿ ಅಷ್ಟಿದೆ, ಇಂಜಿನಿಯರಿಂಗ್ ಆ ಕೆಲಸ ಮಾಡ್ಬೋದು. ಆದರೆ ರಾಯರು ಏನು ಮಾಡ್ತಿದ್ದಾರೆ? ಈಗ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಅಂಧೋಪಿ ಅದಕ್ಕೆ ಡಾಕ್ಟ್ರ್ ಎಲ್ಲದಕ್ಕೂ ಡಾಕ್ಟ್ರ್ ಆಗಲ್ಲ. ಕಣ್ಣಿನ ಡಾಕ್ಟ್ರ್ ಆಗಲ್ಲ ಅವನು. ಅಂಧೋಪಿ ದಿವ್ಯದೃಷ್ಟಿ ಸ್ಯಾತ್ ಈಡ ಮೂಕೋಪಿ ವಾಕ್ಪತಿ. ಗೊತ್ತಾಯ್ತಾ? ಇವೆಲ್ಲ ಯಾತಕ್ಕೆ ಹೇಳ್ತಾರೆ? ಸರ್ವ ಪುರುಷಾರ್ಥ ಸಿಗುತ್ತೆ ಅಂತ ಅರ್ಥ. ಅದು ಪರಿಸ್ಥಿತಿ ಒಟ್ಟು ಸಂಗ್ರಹ ಅಂದ್ರೆ ಇಷ್ಟೇ. ಜ್ಞಾನದಿಂದ ಎಲ್ಲವೂ ಸಿಗುತ್ತೆ. ಅದನ್ನು ಹೇಳಬೇಕಾಗಿದೆ. ಅದನ್ನು ತೋರ್ಸೋಕೆ ಗೊತ್ತಿರೋದು ಅವರು. ಜನ ಏನು ಮಾಡಿದ್ದಾರೆ? ತೊಗೊಂಡು ಹೋಗ್ತಿದ್ದಾರೆ ಹೊರತು ಯಾಕೆ ಕೊಡ್ತಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಸೋರ್ಸ್ ಆಫ್ ಇನ್ಕಮ್ ಗೊತ್ತಿಲ್ಲ ಅವ್ರು ಯಾರಿಗೂ ಕೂಡ. ಸೋರ್ಸ್ ಯಾವ? ಅಪರೋಕ್ಷ ಜ್ಞಾನನೇ ಸೋರ್ಸ್ ಅವ್ರಿಗಿರೋದು. ಎಷ್ಟು ಜನ ಕೊಟ್ಟರು ಏನಾಗೋದಿಲ್ಲ. ಅದು ಖಾಲಿ ಆಗೋದು. ಕೋಲಾರ ಗೋಲ್ಡ್ ಇದೆ, ಏನಾಯಿತು? ಎಕ್ಸಾಸ್ಟ್ ಆಗ್ತಾ ಬಂತು. ಜ್ಞಾನಿಗಳ ಶಕ್ತಿ ಏನಾಗೋದಿಲ್ಲ ಎಂದು ಎಕ್ಸಾಸ್ಟ್ ಆಗೋದೇ ಇಲ್ಲ. ಎಲ್ಲ ಸಿಗುತ್ತೆ ಫಸ್ಟ್ ಅದು, ಮತ್ತು ಶಾಶ್ವತ ಸಿಗುತ್ತೆ ನೆಕ್ಸ್ಟ್. ಇದು ಫಲ ಯಾವುದಕ್ಕೂ ಇಲ್ಲ ಇರೋದು. ಯಾವುದಕ್ಕೆ? ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಹೇವಿದೆ. ಇದರಷ್ಟು ದೊಡ್ಡದು ಯಾವುದೂ ಇಲ್ಲ. ಅದು ನಮಗೆ ಅರ್ಥ ಆದರೆ ಯಾರು ಬಿಡ್ತಾರೆ? ಅದನ್ನು ಅರ್ಥ ಆಗಿಲ್ಲ ಆದ್ದರಿಂದ ಹಾಗೆ ಮಾಡ್ತಾರೆ. ಯದ್ದರ್ಶನಾರ್ಥಂ ಉಪಾಸನಾ ಭುಕ್ತ. ಉಪಾಸನೆ ಪರ್ಪಸ್. ವೈರಾಗ್ಯದ ಪರ್ಪಸ್ ಏನು?
ಭಕ್ತಿ ಬರೋದು. ಭಕ್ತಿ ಪರ್ಪಸ್ ಏನು? ಉಪಾಸನೆ ಮಾಡೋದು. ಉಪಾಸನೆ ಪರ್ಪಸ್ ಏನು? ಜ್ಞಾನ ಬರೋದು. ಅದು ಒಂದು ಕ್ರಮ. ಈ ಕ್ರಮದಲ್ಲಿ ಬರಬೇಕು. ತಸ್ಮಾತ್ ದರ್ಶನ ಸರ್ವಪುರುಷಾರ್ಥ ಪ್ರಾಪ್ತಿ ರೀತಿ ಬಾದರಾಯಣೋ ಮನ್ಯತೆ. ಯಾರೋ ಹೇಳಿದರೆ ಮತ್ತೇನು ಮಾಡ್ಬೋದಾಗಿತ್ತಾಗ? ಅವ್ರಿಗೆ ಎಷ್ಟು ಗೊತ್ತೋ ಏನೋ ಪಾಪ. ಬಾದರಾಯಣರು ಹೇಳ್ತಾರೆ ಮೇಲೆ ಮತ್ತೆ ಮಾತಾಡೋಂಗಿಲ್ಲ. ಬಾದರಾಯಣರು ಯಾರು ಅವರು? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು. ಇಡೀ ಗ್ರಂಥದ ಪ್ರತಿಪಾದ್ಯರು ಅವರೇ, ವಕ್ತೃಗಳು ಅವರೇ. ಆದ್ದರಿಂದ ವಕ್ತೃ ವಾಚ್ಯ ಎರಡೂ ಆಗಿರೋದ್ರಿಂದ ಅಲ್ಟಿಮೇಟ್ ಅದು. ಯದ್ದರ್ಶನಾರ್ಥಂ ಉಪಾಸನೋಕ್ತ ತದ್ದರ್ಶನ ತಸ್ಮಾತ್ ದರ್ಶನಾತ್ ಸರ್ವಪುರುಷಾರ್ಥ ಪ್ರಾಪ್ತಿ ರೀತಿ ಬಾದರಾಯಣೋ ಮನ್ಯತೆ. ಎಂ ಲೋ ಇದು ಅವ್ರು ಹೇಳಿದ್ದಾರೆ. ವೇದಾಧಾರ ಎಲ್ಲಿದೆ ಅಂತ ತೋರಿಸ್ತಾರೆ. ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದಾತ್ಮಜ್ಞಂ ಅರ್ಚಯೇದ್ಭೂತಿ ಕಾಮಃ ಇತಿ ಶಬ್ದಾತ್. ಎಲ್ಲಿದ್ದು? ಎಲ್ಲಿದ್ದು? ಆಥರ್ವಣದಲ್ಲೇ, ಆಥರ್ವಣೋಪನಿಷತ್ತೇನೆ ಮೊನ್ನೆ ಆಗಿದೆ ಅದು. ಆ ಶ್ಲೋಕ ಇಲ್ಲಿ ಬಂದಿದೆ. ಇದು ಅದಕ್ಕೆ ಇದು ತಂದರೆ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಮಧ್ವ ವಿಜಯ. ಇದರ ಅರ್ಥ ಅದು. ಅದ್ರ ಕೋಟ್ ಮಾಡಿಬಿಟ್ಟಿದೆ. ಇದು ಯಾತಕ್ಕೆ ಶ್ರುತ್ಯರ್ಥ ಹೇಳೋದಕ್ಕೆ ಕೊಟ್ಟಿರೋದ್ರಿಂದ ಈ ಅರ್ಥ ಇಲ್ಲಿ ತೋರಿಸ್ಬೇಕು. ನಾವೀಗ ಶ್ರುತಿಯಲ್ಲಿ ಇದೇನು ತೋರಿಸ್ಬೇಕು, ಅದಕ್ಕೆ ಕೋಟ್ ಮಾಡ್ತಾ ಹೋಗ್ತಾರೆ. ಅರ್ಚಯೇದ್, ಅದಕ್ಕೆ ಆತ್ಮಜ್ಞಂ ಅರ್ಚಯೇದ್ ಭೂತಿ ಕಾಮಃ. ಅಪ್ರೋಷ್ಟ ಜ್ಞಾನಕ್ಕೆ ಇಷ್ಟು ಕೆಪಾಸಿಟಿ ಇದೆ. ಆದ್ದರಿಂದ ಜ್ಞಾನಿಗಳನ್ನು ಗೌರವಿಸ್ಬೇಕು. ಯಾತಕ್ಕೆ? ಜ್ಞಾನಿಗಳನ್ನು ಗೌರವಿಸಿರಿ. ಏನು ಗೌರವಿಸಿದಾಗಾಯಿತು? ಜ್ಞಾನ ಗೌರವ. ಜ್ಞಾನ ಡೈರೆಕ್ಟ್ ಸಿಗೋದಿಲ್ಲ. ಅದರಿಂದ ಅಧಿಷ್ಠಾನ ಯಾರೋದಕ್ಕೆ? ಜ್ಞಾನಿಗಳು ಅಧಿಷ್ಠಾನ. ಜ್ಞಾನ ಎಂಬುದು ಮುಖ್ಯವಾದ ವಸ್ತು. ಯಾವುದಕ್ಕೆ? ಪೂಜ್ಯತೆಗೆ. ಎಂ ಲೋಕಂ ಮನಸಾ ಸಂವಿಭಾತಿ. ಯಾವುದನ್ನು ಬೇಕು ಅಂತ ಇಷ್ಟಪಡ್ತಾನೋ ಮನಸ್ಸಿನಲ್ಲಿ, ಮನಸ್ಸನ್ನು ಅಂದ್ಕೊಂಡ್ರೆ ಸಾಕು. ರಿಮೋಟ್ಗಿಂತ ಅಡ್ವಾನ್ಸ್ಡ್ ಇದು. ರಿಮೋಟ್ ಕನಿಷ್ಠ ಪಕ್ಷ ಏನು ಮಾಡಬೇಕಂದ್ರೆ ಕೈಲಿ ಹಿಡ್ಕೊಂಡು ಮಾಡಬೇಕು. ಮನಸ್ಸೇ ರಿಮೋಟ್ ಇದು. ಇದು ಬೇಕು ಅಂದ ತಕ್ಷಣ ಏನಾಗ್ಬಿಡುತ್ತೆ, ಅದು ಬಂದ್ಬಿಡುತ್ತೆ. ಜ್ಞಾನಿಗಳು ಮಳೆ ಬರೋಕ್ಕೂ ಬಂತು ಅಂತಲೇ ಅರ್ಥ. ನಿಲ್ಲಬೇಕು ನಿಂತು ಅಂತಲೇ ಅರ್ಥ. ಜೋರು ಮಳೆ ಹೋಗ್ತಿರ್ಬೇಕು, ನಿಲ್ಲುತ್ತೆ ಬಿಡಿ ಒಂದು ನಿಮಿಷ ಅಂತ ನಿಂತೋಯ್ತು. ಆಚಾರ ತಂತ್ರಸಾರದಲ್ಲಿ ಹೇಳ್ತಾರೆ ಯಾವ ಮಂತ್ರ ಹೇಳಿದರೆ ಮಳೆ ನಿಲ್ಲಿಸ್ಬೋದು, ಯಾವ ಮಂತ್ರ ಹೇಳಿದ್ರೆ ಮಳೆ ಬರೆಸ್ಬೋದು ಅಂತೇಳಿ. ಅದು ಓದಿರ್ತಾನೆ ಗೊತ್ತಾಗಲಿಕ್ಕೆ. ಅದೆಲ್ಲ ತೋರಿಸಿದ್ರು. ಅದು ಥಿಯರಿ, ಇದೆಲ್ಲ ಪ್ರಾಕ್ಟಿಕಲ್ಲಾಗಿ ಎಲ್ಲ ತೋರಿಸಿದ್ದು ಜ್ಞಾನಿಗಳ ರೀತಿ. ಅದು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಈ ಪಾಠಶಾಲೆಗಳಲ್ಲಿ ಇದಿಲ್ಲ ಟೆಕ್ಸ್ಟ್ ಆಗಿ. ಯಾರ ಜ್ಞಾನಿಗಳ ಮಧ್ವಿಜಯನೇ ಟೆಕ್ಸ್ಟ್ ಆಗಲ್ಲ ಆ ಲೆಕ್ಕದಲ್ಲಿ. ವ್ಯುತ್ಪತ್ತಿಗೆ ಓದೋದು ಬೇರೆ, ಮಧ್ವಿಜಯ ಮಹಾತ್ಮೆಗೋಸ್ಕರ ಓದ್ತಾರೆ. ಟೆಕ್ಸ್ಟ್ ಆಗದೆ ಹೋದರೆ ಏನು ಬರಲ್ಲ ನಮಗಾಗ. ಜ್ಞಾನದ ಶಕ್ತಿ ಎಷ್ಟೊಂದು ಗೊತ್ತಾಗೋದು. ಜ್ಞಾನಿಗಳ ತಿಳ್ಕೊಂಡ್ಬಿಟ್ಟಿದ್ದಾಚಾರ್ಯ ಏನು ಮಾಡ್ತಾರೆ ಗೊತ್ತಾಗ್ಬಿಟ್ರೆ, ಓ ಹಾಗಿದ್ರೆ ನಾವು ಓದಬೇಕಾದನಾ ಅಂತ ಭಾವನೆ ಬರೋದು. ಹಾಂ ಗೊತ್ತಾ, ಅದು ಯಾವುದೇ ಇರಲಿ ತಕ್ಷಣ ನಿಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಾಮಯತೆ ಯಾಂಶ್ಚ ಕಾಮಾನ್. ನಮಗೆ ಸ್ವಿಚ್ಚಿಂದ ಲೈಟ್ ಹಾಕ್ಲಿಕ್ಕೆ ಆಫ್ ಮಾಡೋಕ್ಕೆ ಬರುತ್ತಲ್ಲ, ಇಷ್ಟರ ಮಟ್ಟಿಗೆ ಆ ರೀತಿ ಉಪಯೋಗಿಸ್ತಾರೆ. ಜ್ಞಾನನೇ ಸ್ವಿಚ್ ಅನ್ನೋದಕ್ಕೆ ಅವರಿಗೆ ಏನು ಬೇಕಾದ್ರೂ ಏನು ಮಾಡ್ಬೋದು. ಅವ್ರೀಗ ಫುಲ್ ಇಟ್ಕೊಬಿಟ್ಟಿದ್ದಾರೆ. ಯಾವ ತಕ್ಷಣ ಗೊತ್ತಿದ್ರೆ ಕೆಲಸ ಆಗೋಗುತ್ತೆ ಅಷ್ಟೇ. ಅದೇ ಮಂತ್ರಗಳೊಂದು ಹಾಗೆ. ಕನ್ಸರ್ನ್ ಮಂತ್ರ ಅಂದ್ರೆ ಒಂದೇ, ಕನ್ಸರ್ನ್ ಸ್ವಿಚ್ ಅಂದ್ರೆ ಒಂದೇ. ಗೊತ್ತಾಯ್ತಾ? ಆ ಕರೆಕ್ಟ್ ಮಂತ್ರ ಹೇಳಿಬಿಟ್ರೆ ತಕ್ಷಣ ಓಪನ್ ಆಗೋದು. ಮನಸ್ಸಿನಲ್ಲಿರ್ಬೇಕು, ಅದು ಭಾರಿ ಇಂಪಾರ್ಟೆಂಟ್. ಸ್ವಿಚ್ ಕೂಡ ಹೊರಗಿರುತ್ತೆ, ಮನಸ್ಸಿನಲ್ಲೇ ಇದು ಕೆಲಸ ಮಾಡೋದು. ಓಂ ಶೇಷತ್ವಾದ್ ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್. ಏನು ಬೇಕು ಅಂತ ಇಷ್ಟಪಡ್ತಾನೆ, ಏನು ನೋಡೋಕ್ಕೆ ಇಷ್ಟಪಡ್ತಾನೆ ಅದು, ಏನು ತೊಗೊಳಕ್ಕೆ ಇಷ್ಟಪಡ್ತಾನೆ ಅದು. ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್. ಆ ಲೋಕ, ಆ ವಸ್ತು ಎದುರು ಕಾಣುತ್ತೆ, ಆ ಕಾಮನೆ ಸಿದ್ಧಿಯಾಗಿಬಿಡತ್ತೆ. ಆದ್ದರಿಂದ ತಸ್ಮಾತ್ ಆತ್ಮಜ್ಞಂ ಅರ್ಚಯೇದ್ ಭೂತಿ ಕಾಮ. ಅದಕ್ಕೆ ಜ್ಞಾನಿಗಳನ್ನು ಗೌರವಿಸಬೇಕು. ಇಂಥ ಅದ್ಭುತವಾದ ಶಕ್ತಿ ಯಾರಲ್ಲಿದೆ? ಈಗ ಜ್ಞಾನಿಗಳಲ್ಲಿದೆ. ಅದಕ್ಕೆ ಜ್ಞಾನ ಸಂಪಾದನೆ. ಅದರಲ್ಲೂ ತಾರತಮ್ಯ. ಫಸ್ಟ್ ರ್ಯಾಂಕ್ ಬಂದವನು ಸಿಗೋ ಕೆಲಸ ಬರೀ ಪಾಸ್ ಆದ್ರೆ ಸಿಗೋದಿಲ್ಲ. ಅದರ ಸಾಧನೆ ದೊಡ್ಡದಿರಬೇಕು. ಓಂ ಶೇಷತ್ವ ಪುರುಷಾರ್ಥವಾದೋ ಯಥಾ ಅನ್ಯೇಷು ಇತಿ ಜೈಮಿನಿ. ಅಸ್ತೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ ಸ್ವರ್ಗಾದಿಷು ತತ್ಸಾಧನ ಕರ್ಮ ಶೇಷತ್ವೇನ. ಅಷ್ಟೇ ಅಲ್ಲ, ಬೇರೆದಕ್ಕೆಲ್ಲ ಶಕ್ತಿ, ಸ್ವರ್ಗಕ್ಕೂ ಎಷ್ಟು ಶಕ್ತಿ ಇದೆ ಕರ್ಮಕ್ಕೆ. ಭಾರಿ ಕಷ್ಟಪಟ್ಟು ಏನು ಮಾಡೋದು ಕರ್ಮದಿಂದ, ಸ್ವರ್ಗಕ್ಕೆ ಹೋಗಿ ಅದ್ರ ಮೇಲೆ ಹೋಗಕ್ಕೆ ಬರೋದಿಲ್ಲ, ಎಂಡ್ ಅದು. ಆದರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಬೇಕು? ಅದಕ್ಕೆ ಜ್ಞಾನ ಬೇಕೇ ಬೇಕು. ಅಸ್ತೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ. ಜ್ಞಾನಕ್ಕೆ ಮೋಕ್ಷ ಸಾಧನತ್ವ ಇದೆ. ಏಕೆ? ಸ್ವರ್ಗಾದಿಷು ತತ್ಸಾಧನ ಕರ್ಮಶೇಷತ್ವೇನ. ಸ್ವರ್ಗಕ್ಕೆ ಸಾಧನ ಕರ್ಮ, ಅತಿ ದೊಡ್ಡ ಸಾಧನೆ ಅದು. ಅಂಥ ಕರ್ಮ ಜ್ಞಾನದ ಒಂದು ಸಣ್ಣ ಭಾಗ. ಅಂದಮೇಲೆ ಎಷ್ಟಿರಬೇಕಾಗ ಜ್ಞಾನಶಕ್ತಿ? ಎಷ್ಟಿರಬೇಕು? ಜಾಸ್ತಿ ಇರಲೇಬೇಕು. ಅಸ್ತ್ವೇವ ಕರ್ಮದ ಮುಂದಿನ ಪಾದನೆ ಜ್ಞಾನ ಅಂದಮೇಲೆ ಕರ್ಮಕ್ಕಿಂತ ಜಾಸ್ತಿ ಸಿಗಬೇಕು. ಬಿ ಎ ಓದೋನ್ ಕೆಲಸ ಎಮ್ ಎ ಓದೋನು ಸಿಗಲಕ್ಕಾಗತ್ತಾ? ಏನು ಮಾಡ್ಬೇಕು ಅವನೀಗ?
ಅವನು ಗ್ಯಾರಂಟಿ ಬರೋ ಅವನ್ನೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ ಆ ಥರ. ಅಸ್ತೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ ಸ್ವರ್ಗಾದಿಷು ತತ್ಸಾಧನ ಕರ್ಮಶೇಷತ್ವೇನ ಸ್ವರ್ಗಂ ಧನಾದ್ದೇಹತೋ ವೈ ಗೃಹಾಚ್ಯ ಪ್ರಾಪ್ಸ್ಯಂತಿ ಧೀರಾ ನತ್ವಧೀರಾ ಕುತಶ್ಚಿತ್ ಇತಿ ವದಿತಿ ಜೈಮಿನಿ. ಈ ಮಾತನ್ನು ಜೈಮಿನಿಗಳು ಹೇಳ್ತಾರೆ. ಜೈಮಿನಿ ಯಾತಕ್ಕೆ ಕೊಟ್ಟು ಮಾಡಿದರು ಅಂದರೆ ಕರ್ಮದಿಂದ ಸ್ವರ್ಗ ಅಂತ ಹೇಳ್ತಕ್ಕಂಥದ್ದು ಕರ್ಮಮೀಮಾಂಸೆಯ ಉದ್ದೇಶ ಇದ್ದರೆ ಅದು ಬರೆದವರೇ ಹೇಳ್ತಾರೆ ಏನಂತ ಜ್ಞಾನ ಅದಕ್ಕಿಂತ ದೊಡ್ಡದು ಅಂತ ಹೇಳಿಬಿಟ್ಟಿದ್ದ. ಇವತ್ತು ಇವ್ರ ಪ್ರಕಾರ ಅಲ್ಲ, ಈ ಮೀಮಾಂಸಕರೆಲ್ಲ ಜೈಮಿನಿ ಬಿಟ್ಟುಬಿಟ್ರು ಅವರು. ಶಬರ ಭಾಷ್ಯ ಅಂತಿದೆ ಅದಕ್ಕೆ. ಭಾಷ್ಯದ ಅರ್ಥ ಇಟ್ಕೊಂಡ್ಬಿಟ್ರೆ ಹೊರತು ಇದು ಮಾಡ್ಲಿಕ್ಕೆ ಅದಕ್ಕೊಂದು 21 ಭಾಷೆ ಬರಲಿಲ್ಲ ಅದಕ್ಕೆ. ಒಂದೊಂದು ಭಾಷೆ ಕೂಡ ಅದು ಕರ್ಮಪರ ಅರ್ಥ ಮಾಡ್ತಾ ಹೊರತು ಏನು ಮಾಡಲಿಲ್ಲ, ಜ್ಞಾನಪರ ಮಾಡಲಿಲ್ಲ. ಆದ್ದರಿಂದ ಜೈಮಿನಿಗಳೇ ಹಾಗೆ ಹೇಳ್ತಾರೆ, ಜ್ಞಾನ ತಪ್ಪು ತಿಳ್ಕೊಂಡ್ಬಿಟ್ರು. ಜೈಮಿನಿಗಳು ಹಾಗೆ ಹೇಳಲಿಲ್ಲ, ಭಾಷ್ಯಕಾರ ಹಾಗೆ ಹೇಳಿ ಅದು ಜೈಮಿನಿ ವಾಕ್ಯ ಕೊಟ್ಟು ಮಾಡಿದರು. ಶೇಷತ್ವ ಪುರುಷಾರ್ಥ ಅಲ್ಲ, ಜೈಮಿನಿಗಳು ಶಿಷ್ಯರು, ಶಬರ ಅಲ್ಲ. ಅರ್ಥವಾದ ಯಥಾ ಅನ್ಯೇಶ್ವಿತಿ ಜೈಮಿನಿ ಓಂ ಅಸ್ತೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ ಸ್ವರ್ಗಾದಿಷು ತತ್ಸಾಧನ ಕರ್ಮಶೇಷತ್ವೇನ ಸ್ವರ್ಗಂ ಧನಾತ್ ದೇಹತೋ ವೈ ಗೃಹಚ್ಚ ಪ್ರಾಪ್ಸ್ಯಂತಿ ಧೀರಾ ನತ್ವಧೀರಾ ಕುತಶ್ಚಿತ್ ಇತಿ ವದಿತಿ ಜೈಮಿನಿ. ಸ್ವರ್ಗಂ ಧನಾತ್ ದೇಹತೋ ವೈ ಗೃಹಾಚ್ಚ ಪ್ರಾಪ್ಸ್ಯಂತಿ ಧೀರಾ ನತು ಅಧೀರಾ ಕುತಶ್ಚಿತ್. ಈ ಸ್ವರ್ಗವನ್ನು ಅದು ಮೀರಿದಂತಹ ಸಾಧನೆಯನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಧೀರರು ಮಾಡ್ತಾರೆ, ಬೇರೆಯವರಿಗೆ ಸಾಧ್ಯ ಇಲ್ಲ. ಎಲ್ಲಿ ಬಂದಿದೆ ಧೀರ ಅನ್ನೋ ಪದ? ಏನಂತ? ಧೀರಸ್ತತ್ರ ನಮುಹ್ಯತಿ, ಧೀರಸ್ತತ್ರ ನಮುಹ್ಯತಿ, ಧಿಯಾ ರಮತೆ ಇತಿ ಧೀರ. ಅಂದರೆ ವಿವೇಕಿಯಾದವನು ಅಂತ. ವಿವೇಕಿಯಾದವನು ಯಾವಾಗಲೂ ಯಾವುದಕ್ಕೆ ಇಷ್ಟಪಡ್ತಾನೆ? ಅನಿತ್ಯ ಇದ್ದರೆ ನಿತ್ಯ ಇಷ್ಟಪಡ್ತಾನೆ, ಅಪೂರ್ಣ ಇದ್ದರೆ ಪೂರ್ಣಕ್ಕೆ ಇಷ್ಟಪಡ್ತಾನೆ. ಈ ಕ್ವಾಲಿಟಿ ಯಾವಾಗಲೂ ಮೇಂಟೈನ್ ಮಾಡ್ತಾನೆ. ಅಂಗಡಿ ಹೋದಾಗಲೇ ಶುರು ಮಾಡ್ತಾನೆ, ಇದಕ್ಕಿಂತ ಬೆಟರ್ ಇದೆಯಾ ಆ ಥರ ಯೋಚನೆ ಮಾಡ್ತಾನೆ. ಆ ರೀತಿ ಯೋಚನೆ ಮಾಡೋದು ವಿವೇಕಿಗಳ ಲಕ್ಷಣ. ಸಿಕ್ಕಿದ್ದು ತೊಗೊಂಡೋಗೋದು ಲಕ್ಷಣ. ಅದಕ್ಕೆ ವಿವೇಕಿಗಳು ಹೇಳ್ತಾರೆ ಕರ್ಮಕ್ಕಿಂತ ಜ್ಞಾನ ದೊಡ್ಡದು. ಜ್ಞಾನಿನಾಮ ಓಂ ಆಚಾರ ದರ್ಶನಾತ್ ಓಂ ಜ್ಞಾನಿನಾಮೇವ ದೇವಾದೀನಾಂ ಆಚಾರ ದರ್ಶನಾತ್. ದೃಷ್ಟಾಂತ ಬೇಕಾ? ದೇವತೆಗಳಿದ್ದಾರಲ್ಲ, ಅವ್ರು ಮಾಡಿ ತೋರಿಸ್ತಾರಲ್ಲ ಈಗಾಗಲೇ, ವಂಡರ್ಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾರು? ಅವರು ದೊಡ್ಡ ಧೀರರು, ಜ್ಞಾನಿಗಳು, ಜ್ಞಾನ ಸಿದ್ಧರು. ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಒಪ್ಪಬೇಕು. ಇವತ್ತು ನಾವು ಮಾಡೋಕ್ಕೆ ಬರೋದಿಲ್ಲ, ಬೇಡ. ರಾಯರಂಥವ್ರು ಮಾಡಿ ತೋರಿಸಿಲ್ವ? ಈಗ ಅವರೇ ಸಾಕ್ಷಿ. ಜನ ಎಷ್ಟು ಜನ ಹೋಗಿ ಇವತ್ತಿನ ಕಾಲಕ್ಕೆ ಕೂಡ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಡೇ ಬೈ ಡೇ ಜಾಸ್ತಿ ಆಗ್ತಿದ್ದು ಕಡಿಮೆ ಆಗ್ತಾ ಇಲ್ಲ ಅಂದರೆ ಅದು ಅಕ್ಷಯ ಎಂಬುದಕ್ಕೆ ನಿದರ್ಶನ. ಓಂ ಆಚಾರ ದರ್ಶನಾತ್ ಓಂ ಜ್ಞಾನಿನಾಮೇವ ದೇವಾದೀನಾಂ ಆಚಾರ ದರ್ಶನ ಓಂ ತಚ್ಛ್ರುತೇ ಓಂ ಯದಿ. ಶುಚಿ ಕೂಡ ಈ ಮಾತನ್ನೇ ಹೇಳ್ತಾ ಇದೆ. ಪೂರ್ಣ ಜ್ಞಾನ ಯಾರ್ದೋ ಜ್ಞಾನ ತೊಗೋಬೇಡಿ ನೀವು. ಮತ್ತೆ ಗೊತ್ತಾಯ್ತಾ? ಯಾರು ಜ್ಞಾನ ತೊಗೋಬೇಕು? ಯಾವಾಗಲೂ ರಿಜಿಸ್ಟರ್ಡ್ ಜ್ಞಾನಿಗಳಾಗಬೇಕು. ಅವ್ರು ಏನು ಮಾಡ್ತಾರೆ? ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಇತಿ ಶೇಷತ್ವ ಶ್ರುತೇ. ಶೇಷತ್ವ ಅಂದ್ರೇನು? ಇವೆಲ್ಲ ಪೂರಕ ಅಂಶಗಳು. ಹೇಗೆ ಪೂರಕ ಅಂಶ ಜಾಸ್ತಿ ಆಗುತ್ತೋ ಫಲ ಜಾಸ್ತಿ ಆಗಲಿಕ್ಕೆ ಶುರುವಾಗ. ಗೊತ್ತಾಯ್ತಾ? ಪಾಸ್ ಅಷ್ಟೇ ಅಲ್ಲ, ಸೆಕೆಂಡ್ ಕ್ಲಾಸ್ ಏರಿದ, ಫಸ್ಟ್ ಕ್ಲಾಸ್ ಇನ್ನೂ ಏರಿದ. ಪೂರಕ ಅಂಶಗಳೆಲ್ಲ ಸೇರ್ತಾ ಹೋದಂಥ ಜ್ಞಾನದ ಶಕ್ತಿ ಏನಾಯ್ತು? ಅದು ಜಾಸ್ತಿ ಆಯಿತು. ಅದಕ್ಕೆ ಯದೇವ ವಿದ್ಯೆಯಾ ಕರೋತಿ. ಏನು ಮಾಡಿದ್ರೆ ತಿಳ್ಕೊಂಡು ಮಾಡಬೇಕು. ವಿದ್ಯೆ ಅಂದರೆ ತಿಳುವಳಿಕೆ. ಆಮೇಲೆ ಶ್ರದ್ಧೆಯಿಂದ ಮಾಡಬೇಕು. ಉಪನಿಷದ ಶಾಸ್ತ್ರ ತಿಳ್ಕೊಂಡು ಮಾಡಬೇಕು. 3 ಬೇಕು. ಒಂದು ಕರ್ಮಫಲ ಪೂರ್ತಿ ಕೊಡ್ಬೇಕಾದ್ರೆ ಏನಿರಬೇಕು ನಮಗೆ? ಮಾಡಿಸೋನಿಗೆ ಶ್ರದ್ಧೆ ಇಲ್ಲ, ಪವಮಾನವಾನ. ಏನು ಫಲ ಮಾಡಿಸೋನಿಗೆ ಇಲ್ಲ, ಮಾಡೋನಿಗೆ ಇನ್ನೂ ಇಲ್ಲ, ಏನು ಫಲ ಕೊಡುತ್ತೆ? ಅವನು ಉಪನಿಷತ್ತು ಅಂದರೆ ಪವಮಾನ ಒಂದು ಹೇಳಿದ್ರೆ ಯಾವುದೋ ಹೇಳಿಬಿಡ್ತಾನೆ, ಅದು ಬೇರೆ. ಇನ್ನು ಶ್ರದ್ಧೆ ಇಲ್ಲ, ವಿದ್ಯೆ ಅದು ಅರ್ಥ ಅಂತೂ ಮೊದಲೇ ಗೊತ್ತಿಲ್ಲ. ಎಲ್ಲರೂ ಹಾಗಿಲ್ಲ. ಆ ರೀತಿ ಮಾಡಿದರೆ ಫಸ್ಟ್ ಕ್ಲಾಸ್ ಫಲ ಸಿಗುತ್ತೆ. ಇಲ್ಲದೆ ಹೋದರೆ ಫಲ ಸಿಗೋದಿಲ್ಲ. ಅವು ವೇದವಂತನ ಸುಳ್ಳು ಅಂದ್ಬಿಡ್ತಾರೆ, ತಪ್ಪದು. ಆಗಿದ್ದೇನೋ ಇವನ ಅಪ್ರೋಚ್ ಸರಿ ಇಲ್ಲ. ಯಾವುದ್ರ ಮೇಲೆ ಹಾಕಬಾರ್ದು, ಅದನ್ನು ಹಾಕಬಾರ್ದು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಇಷ್ಟೆಲ್ಲ ಓದಿದರೆ ಜ್ಞಾನ ಶಕ್ತಿ. ಅಲ್ಲ ಚಾಂದೋಗ್ಯ ಮುಂದೆ ಹೇಳ್ತಾರೆ.